ವಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಗುರುಬಲ ಇದೆ, ಗುರುವಿನ ಅನುಗ್ರಹ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಏಕಾದಶದಲ್ಲಿರ್ತಕ್ಕಂಥ 11ನೇ ಭಾವದಲ್ಲಿರ್ತಕ್ಕಂಥ ಶನೀಶ್ವರನು ಶುಭಫಲವನ್ನು ಕೊಡ್ತಾನೆ. ಏಕಾದಶ ಸ್ಥಾನಲ್ಲಿರ್ತಕ್ಕಂಥ ಗ್ರಹಗಳು ಯಾವುದೇ ಪಾಪಗ್ರಹಗಳಿರಲಿ ಶುಭಗ್ರಹಗಳಿರಲಿ ಶುಭಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರ ಇದೆ. ಹಾಗಾಗಿ ಶನಿಯ ಪೂರ್ಣ ಬಲ ಇದೆ, ಶನಿ ಬಲ ಇದೆ, ಗುರುಬಲ ಇದೆ. ಹೀಗಾಗಿ ಅವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಬೇಕು. ಮತ್ತು ವಿವಾಹ ಮಾಡಬೇಕಾದಕ್ಕೆ ಏನಾದ್ರು ಮನೆಯಲ್ಲಿದ್ದರೆ ಶುಭ ಕಾರ್ಯಗಳನ್ನು ಮಾಡಬೇಕಾಗಿದ್ರೆ ಅದೆಲ್ಲ ಮಾಡುವಂಥ ಯುಗ. ವಿವಾಹ ಡಿಲೇ ಆಗಿರೋರಿಗೆ, ವಿವಾಹ ವಿಳಂಬ ಆಗಿರ್ತಕ್ಕಂಥವ್ರಿಗೆ ವಿವಾಹ ಆಗುವಂಥ ಯೋಗ. ಮತ್ತು ಮನೆ ಕಟ್ಟೋರಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥದ್ದು, ಪಿತ್ರಾಯಿತ ಆಸ್ತಿ ಸಿಗುವಂತಹದ್ದು, ಮತ್ತು ಪ್ಲಾಟ್ ತೆಗೆದುಕೊಳ್ತಕ್ಕಂಥದ್ದು, ಇದು ಶುಭ ಯೋಗಗಳಿದೆ. ಆ ನಂತರದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ, ಸುಶಿಕ್ಷಿತರಾಗ್ತಾರೆ, ಸುಸಂಸ್ಕೃತರಾಗ್ತಾರೆ. ಹಾಗಾಗಿ ಆ ಗುರುವಿನ ಪೂರ್ಣ ಅನುಗ್ರಹದಿಂದ ಮಕ್ಕಳು ಕೂಡ ಒಳ್ಳೆಯ ಪೂರ್ವ ಪುಣ್ಯದಿಂದ ಶುಭಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕುಟುಂಬದ ಎಲ್ಲ ವಿಚಾರಗಳನ್ನು ಚಿಂತನೆ ಮಾಡಿದ್ರೆ ನಿಮಗೆ ಕುಟುಂಬ ತುಂಬ ಒಳ್ಳೆಯ ಒಂದು ಸಂಸ್ಕಾರಯುತವಾಗಿ ಬಂದಿರತಕ್ಕಂಥದ್ದಾಗಿರೋದ್ರಿಂದ ನಿಮ್ಮ ಯೋಚನೆಗಳು, ನಿಮ್ಮ ನಿರ್ಧಾರಗಳೆಲ್ಲವೂ ಕೂಡ ಒಳ್ಳೆಯ ಒಂದು ಸುಸಂಸ್ಕೃತವಾಗಿ ನಡೀತದೆ. ಅಂದರೆ ಎಲ್ಲ ಒಂದು ಫಾರ್ಮಾಲಿಟೀಸಲ್ಲಿ ನಡೆಯುತ್ತದೆ. ಒಂದು ಫಾರ್ಮಾಲಿಟೀಸ್ ಅಂತಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ, ಯಾವುದೇ ಮಾಡದಿದ್ದರೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಿದೆ. ಮತ್ತು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ದೇವರ ಸಹಾಯ ಇರುತ್ತದೆ. ಮತ್ತು ನೀವು ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಇದು ನಿಮಗೆ ತುಂಬ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ. ಆದರೆ ವ್ರತ ತಿರುಗಾಟವನ್ನು ಮಾಡಿದಿರಿ, ತುಂಬ ಖರ್ಚು ಮಾಡಿದ್ರಿ, ಮುಂದೆ ತುಂಬ ದುಡ್ಡು ಕಳ್ಕೊಂಡಿದ್ದೀರಾ, ತುಂಬ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ, ಆಮೇಲೆ ಕೆಲವು ಅಪವಾದವನ್ನು ತಾವು ತೆಗೆದುಕೊಂಡಿದ್ದೀರಾ, ಕೆಲವು ಮಾಡದೇ ಇರೋದಕ್ಕೆ ತಪ್ಪು ಒಪ್ಕೋಬೇಕಾಗತ್ತೆ. ಇಂಥ ಸಂದರ್ಭಗಳನ್ನು ಮುಂಚೆ ಸಾಕಷ್ಟು ಅನುಭವಿಸಿದ್ದೀರಾ. ಕೆಲಸ ಬಿಟ್ಟು ಹೋಗಿದೆ, ಕೆಲಸದಲ್ಲಿ ಪ್ರಮೋಷನ್ ಸಿಗಲಿಲ್ಲ, ಈ ಥರ ತೊಂದರೆಗಳು ನಿಮಗೆ ಸಾಕಷ್ಟು ಜೀವನದಲ್ಲಿ ಅನುಭವಿಸಿದ್ದೀರಾ. ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅದೆಲ್ಲವನ್ನು ಮರೆತು ಈಗಿನ ಸನ್ನಿವೇಶವನ್ನು ನೋಡುವಾಗ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ. ಸಂತಾನ ಆಗುವಂಥ ಯೋಗ, ಮನೆ ಕಟ್ಟುವ ಭಾಗ್ಯ, ಅವರಿಗೆಲ್ಲ ರೀತಿಯ ತಂದೆ ತಾಯಿಯಿಂದ ಸುಖ ಶಾಂತಿ ನೆಮ್ಮದಿ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ, ಮಕ್ಕಳಿಂದ ಒಳ್ಳೆಯ ಒಂದು ಖುಷಿ ಇರತಕ್ಕಂಥ, ಮನೆಯಲ್ಲಿ ಸದಾ ಸಂತೋಷಿತವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಒಂದು ನೆಮ್ಮದಿ ಸಿಗುವಂಥ ಯೋಗ ನಿಮಗಿದೆ. ಒಂದು ವೇಳೆ ಇದೆಲ್ಲ ನಿಮ್ಗೆ ಸಿಗಲೇ ಇಲ್ಲ ಅಂತಂದರೆ ನಿಮ್ಮ ಜಾತಕದ ದೋಷ ಇರ್ಬೋದು, ಜಾತಕದ ಪರಿಶೀಲನೆಯನ್ನು, ವಾಸ್ತುವಿನ ಚಿತ್ರಣವನ್ನು ನೋಡಿ, ಅಂದರೆ ವಾಸ್ತುವಿನ ಒಂದು ಪ್ಲ್ಯಾನಲ್ಲಿ ಏನಾದ್ರು ತೊಂದರೆ ಇರ್ಬೋದು, ವಾಸ್ತುವಿನ ದೋಷಗಳಿರ್ಬೋದು, ಮನೆ ಒಳಗಡೆ ಏನಾದ್ರು ಶಲ್ಯ ದೋಷ ಇರ್ಬೋದು, ಅಥವಾ ಮರ್ಮಸ್ಥಾನ ಕ್ಲೋಸ್ ಆಗಿರ್ಬೋದು, ಮನೆ ಬಾಗಿಲು ಕಿಟಕಿ ಉಚ್ಚ ಸ್ಥಾನ ಇಲ್ಲದೆ ನೀಚ ಸ್ಥಾನದಲ್ಲಿ ಏನಾದರೂ ಇಟ್ಟದ್ದಿರ್ಬೋದು. ಆ ಥರ ಸಣ್ಣ ಪುಟ್ಟ ತೊಂದರೆಗಳಿಂದನೂ ಕೂಡ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಯಾವ ಕೆಲಸ ನಿಲ್ಲೋದಿಲ್ಲ. ಆದರೆ ನೀವು ಯಾವುದೇ ಕೆಲಸ ಹೇಳಿದ್ರು ಕೂಡ ಅರ್ಧಕ್ಕೆ ಬಿಡೋ ಇದಿಲ್ಲ, ಹಿಡಿದ ಮೇಲೆ ಮುಗಿಸ್ತೀರಾ. ತುಂಬ ಒಳ್ಳೆಯ ಒಂದು ಯೋಚನೆ ಚಿಂತನೆ ನಿಮಗಿದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಮನೆ ಕಟ್ಟುವಂಥ ಯೋಗ ಇದೆ. ಎರಡನೇದಾಗಿ ಇವರಿಗೆ ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗದೆ ಸಂತಾನ ಆಗುವಂಥ ಇದು ಮತ್ತೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಶುಭಫಲಗಳು ಆಗಲೇಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಇದು ಆಗೇ ಆಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಇಂಥ ಯೋಗಗಳು ಸಿಗೋದೇ ಕಷ್ಟ ಅಂತ ಹೇಳ್ತೀವಿ. ವೃಷಭ ರಾಶಿಯವರಿಗೆ ಯಾವಾಗಲೂ ಒಂದು ಸಲ ಬರುತ್ತೆ, ಅಷ್ಟು ಒಳ್ಳೆಯ ಯೋಗಗಳು. ಗುರುವಿನ ಪೂರ್ಣಾನುಗ್ರಹ, ಶನಿಯೊಬ್ಬ ಬಲಾನೂ ಇದೆ. ಅಂದರೆ ಶನಿಯೊಬ್ಬ ಪೂರ್ಣ ಬಲಿಷ್ಠನಾಗಿ ಏಕಾದಶ ಸ್ಥಾನದಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ. ಗುರು ಪೂರ್ಣ ಬಲಿಷ್ಠನಾಗಿ 1 ವರ್ಷಗಳ ಕಾಲ ಇರ್ತಾನೆ. ರಾಹು ಹತ್ತಿರ ಇದ್ದಾನೆ, ಅದರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮ್ಮ ಒಂದು ರಾಶಿಗೆ ಆಗೋದಿಲ್ಲ. ವೃಷಭ ರಾಶಿಗೆ ಅಂತಹ ಒಂದು ತೊಂದರೆಯನ್ನು ಕೊಡೋದಿಲ್ಲ. ಹಾಗಾಗಿ ತುಂಬ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ, ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ, ಸಮಾಜದಲ್ಲಿ ಸ್ಥಾನ ಮಾನ ಗೌರವ, ಆರೋಗ್ಯ, ಆಯುಷ್ಯ, ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುವಂಥ ಯೋಗ. ಏನೇನೆಲ್ಲ ನಿಮಗೆ ಸಂಪತ್ತು ಸುಖ ಶಾಂತಿ ಸಿಗಬೇಕು ಅದೆಲ್ಲ ಐಶ್ವರ್ಯ, ಅಷ್ಟೈಶ್ವರ್ಯಗಳು ಸಿಗುವಂತಹದ್ದು, ಮತ್ತು ಎಲ್ಲ ರೀತಿಯ ಭಾಗ್ಯೋದಯ ಆಗುವಂಥ ಯೋಗಗಳು ಈ ವೃಷಭ ರಾಶಿಗೆ ಇರುವುದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಂತಹ ಯೋಗಗಳು ಸಿಗೋದೇ ಕಷ್ಟ. ಸಿಕ್ಕಿದಾಗ ಇದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಳ್ಳುವುದನ್ನು ನಾವು ನೋಡಬೇಕೇ ಹೊರತು ಇಂಥ ಯೋಗ ಇದೆ ಅಂತ ಕೂತ್ಕೊಂಡ್ರೆ ಅವಕಾಶನೂ ಆಗಲ್ಲ. ಹಾಗಾಗಿ ಇಂಥ ಯೋಗಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಹೋದಾಗ ಮುಂದಿನ ಜೀವನ ಭವಿಷ್ಯ ಚೆನ್ನಾಗಿರುತ್ತೆ. ಮತ್ತು ಮನೆ ಮಕ್ಕಳು ಇವರಿಗೆಲ್ಲ ಒಂದು ಭದ್ರತೆಯನ್ನು ಕೂಡ ಸಿಗುತ್ತೆ. ತಾವು ಎಲ್ಲ ರೀತಿಯಲ್ಲಿ ಒಂದು ಭದ್ರತೆಯನ್ನು ನೀಡಬಹುದು. ಹಾಗಾಗಿ ಒಂದು ಒಳ್ಳೆಯ ಫಲಗಳು ಈ ವೃಷಭ ರಾಶಿಯವರಿಗೆ ಸಿಗುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳ್ತೀವಿ. ಒಂದು ವೇಳೆ ತೊಂದರೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಸುಖ ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.